ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ತನಿಖಾ ವಿವರಣಾ ವರದಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಕಠೋರ ಸತ್ಯದ ಬಗ್ಗೆ ಮಾತನಾಡಲಿದ್ದೇವೆ. ನಮ್ಮೆಲ್ಲರ ಡಿಜಿಟಲ್ ಭದ್ರತೆ ಹೇಗಿದೆ? ಇತ್ತೀಚೆಗೆ ಬಿಡುಗಡೆಯಾದ NCRB ಅಂದ್ರೆ ರಾಷ್ಟ್ರೀಯ ಅಪರಾಧ ದಾಖಲೆಗರ ಬ್ಯೂರೋ ಡೇಟಾ ಏನೇಳ್ತಿದೆ ಅಂತ ಇವತ್ತು ನಾವು ಡಿಕೋಡ್ ಮಾಡಲಿದ್ದೇವೆ. ಇದು ಪ್ರತಿಯೊಬ್ಬರೂ ಖಂಡಿತವಾಗಿಯೂ ತಿಳಿದುಕೊಳ್ಳಲೇಬೇಕಾದ ಮಾಹಿತಿ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. 17,561. ಒಮ್ಮೆ ಈ ನಂಬರ್ ನೋಡಿ. ಇದು 2024ರಲ್ಲಿ ಕೇವಲ ಬೆಂಗಳೂರು ನಗರ ಒಂದರಲ್ಲೇ ವರದಿಯಾದ ಸೈಬರ್ ಕ್ರೈಮ್ಗಳ ಸಂಖ್ಯೆ. ಇದು ಎಂತಹುದೋ ಸಣ್ಣ ನಂಬರ್ ಅಲ್ಲ. ನಮ್ಮೆಲ್ಲರ ಕೈಯಲ್ಲಿರೋ ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳ ಹಿಂದೆ ಎಷ್ಟೊಂದು ದೊಡ್ಡ ಅಪಾಯ ಹೊಂಚಾಕಿ ಕೂತಿದೆ ಅನ್ನೋದನ್ನ ಈ ಒಂದೇ ಒಂದು ಸಂಖ್ಯೆ ನಮ್ಗೆ ಸ್ಪಷ್ಟವಾಗಿ ಎಚ್ಚರಿಸ್ತಿದೆ. ಭಾಗ 1 ಟೆಕ್ ರಾಜಧಾನಿಯ ಬಿಕ್ಕಟ್ಟು. ಈಗ ಈ ಲೆಕ್ಕಾಚಾರ ನೋಡಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಭಾರತದ 19 ಪ್ರಮುಖ ಮಹಾನಗರಗಳನ್ನು ಒಟ್ಟಿಗೆ ತೆಗೆದುಕೊಂಡ್ರೆ ಒಟ್ಟು 20,587 ಸೈಬರ್ ಕ್ರೈಮ್ಗಳು ನಡೆದಿವೆ. ಆದರೆ ಇದರಲ್ಲಿ 17,561 ಕೇಸ್ಗಳು ಕೇವಲ ನಮ್ಮ ಬೆಂಗಳೂರಿನಲ್ಲೇ ನಡೆದಿವೆ. ಅಂದ್ರೆ ದೇಶದ ಉಳಿದೆಲ್ಲ ಮಹಾನಗರಗಳ ಕೇಸ್ಗಳನ್ನು ಒಟ್ಟು ಸೇರಿಸಿದ್ರೂ ಅದು ಕೇವಲ 3,026 ಆಗುತ್ತೆ. ಆದರೆ ಬೆಂಗಳೂರಿನ ನಂಬರ್ ಇದಕ್ಕಿಂತ 5-6 ಪಟ್ಟು ಜಾಸ್ತಿ ಇದೆ. ಇದು ನಿಜಕ್ಕೂ ಶಾಕಿಂಗ್ ಅಲ್ವಾ? ಸ್ವಲ್ಪ ಹಿಂದಿನ ವರ್ಷಗಳ ಡೇಟಾ ನೋಡೋಣ. 2023ರಲ್ಲಿ 17,631 ಪ್ರಕರಣಗಳಿದ್ವು. 2024ರಲ್ಲಿ ಅದು 17,561ಗೆ ಬಂದಿದೆ. ಅಂದರೆ ಒಂದು ಸಣ್ಣ ಇಳಿಕೆ ಕಾಣಿಸ್ತಿದೆ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಅಸಲಿ ವಿಚಾರ ಏನಂದ್ರೆ ಕೇವಲ 2 ವರ್ಷಗಳ ಹಿಂದೆ 2022ರಲ್ಲಿ ಈ ಸಂಖ್ಯೆ ಬರೀ 9,940 ಅಂದರೆ ಕೇವಲ 2 ವರ್ಷದಲ್ಲಿ ಅಪರಾಧಗಳ ಸಂಖ್ಯೆ ಬಹುತೇಕ ಡಬಲ್ ಆಗಿದೆ. ಪರಿಸ್ಥಿತಿ ಇನ್ನೂ ಕೂಡ ಅಪಾಯಕಾರಿ ಮಟ್ಟದಲ್ಲೇ ಇದೆ ಅನ್ನೋದು ಸ್ಪಷ್ಟ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್, ಅಷ್ಟೇ ಭಯಾನಕವಾದ ನಂಬರ್ ಇದೆ ನೋಡಿ. ಪ್ರತಿ 1 ಲಕ್ಷ ಜನಸಂಖ್ಯೆಗೆ ಬೆಂಗಳೂರಿನಲ್ಲಿ ದಾಖಲಾಗಿರುವ ಸೈಬರ್ ಅಪರಾಧಗಳ ದರ ಇದು 206.6. ಹೌದು, ದೇಶದ ಬೇರೆಲ್ಲ ಮಹಾನಗರಗಳಿಗಿಂತ ಇದು ಅತಿ ಹೆಚ್ಚು. ಇದರ ಅರ್ಥ ಇಷ್ಟೇ, ಬೆಂಗಳೂರಿನ ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನೂ ಕೂಡ ಪ್ರತಿದಿನ ಡಿಜಿಟಲ್ ವಂಚನೆಗೆ ತುತ್ತಾಗುವ ಅತಿ ದೊಡ್ಡ ರಿಸ್ಕ್ನಲ್ಲಿದ್ದಾನೆ. ಭಾಗ 2 ಡಿಜಿಟಲ್ ವೇಷಧಾರಣೆಯ ಏರಿಕೆ. ಸೈಬರ್ ಕ್ರಿಮಿನಲ್ಸ್ಗಳು ಹೆಚ್ಚಾಗಿ ಬಳಸುವ ಅಸ್ತ್ರ ಯಾವುದು ಗೊತ್ತಾ? ಅದನ್ನ NCRB ಕಾನೂನು ಭಾಷೆಯಲ್ಲಿ ಕಂಪ್ಯೂಟರ್ ಸಂಪನ್ಮೂಲಗಳನ್ನು ಬಳಸಿ ವೇಷ ಧರಿಸಿ ವಂಚಿಸುವುದು ಅಂತ ಕರೆಯುತ್ತೆ. ಸರಳವಾಗಿ ಹೇಳಬೇಕನ್ನೇ ಆನ್ಲೈನಲ್ಲಿ ಬೇರೊಬ್ಬರಂತೆ ನಟಿಸಿ ಮೋಸ ಮಾಡೋದು. ಇತ್ತೀಚೆಗೆ ನ್ಯೂಸ್ನಲ್ಲಿ ನಾವೆಲ್ಲ ಪದೇ ಪದೇ ಕೇಳ್ತಿರೋ ಡಿಜಿಟಲ್ ಅರೆಸ್ಟ್ ವಂಚನೆಗಳು, ಹಾಗೆ ಆನ್ಲೈನ್ ಐಡೆಂಟಿಟಿ ಥೆಫ್ಟ್ ಅಥವಾ ಗುರುತು ಕಳ್ಳತನ, ಇವೆಲ್ಲ ಬರೋದು ಇದೇ ಕ್ಯಾಟಗರಿಯಲ್ಲಿ. ಪೊಲೀಸ್ ಅಥವಾ ಕಸ್ಟಮ್ಸ್ ಅಧಿಕಾರಿಗಳ ಹತ್ರ ಫೋನ್ ಮಾಡಿ ಹೆದರಿಸಿ ದುಡ್ಡು ಕಿತ್ಕೊಳ್ಳೋದೇ ಇವರ ಮಾಸ್ಟರ್ ಪ್ಲಾನ್. ಇಲ್ಲೊಂದು ಕರಾಳ ಸತ್ಯ ಇದೆ. ಈ ನಿರ್ದಿಷ್ಟ ಅಪರಾಧಕ್ಕೆ ನಮ್ಮ ಬೆಂಗಳೂರೇ ಕೇಂದ್ರಬಿಂದು. ದೇಶದ ಎಲ್ಲ ಮಹಾನಗರಗಳಲ್ಲಿ ದಾಖಲಾದ ಒಟ್ಟು 18,131 ಇಂಪರ್ಸನೇಷನ್ ಅಥವಾ ವೇಷಧಾರಣೆ ಕೇಸ್ಗಳ ಪೈಕಿ 16,657 ಕೇಸ್ಗಳು ನಮ್ಮ ಬೆಂಗಳೂರಿನಲ್ಲೇ ದಾಖಲಾಗಿವೆ. ಅಂದ್ರೆ ಇಡೀ ದೇಶದಲ್ಲಿ ನಡೆಯುವ ಬಹುಪಾಲು ಡಿಜಿಟಲ್ ಅರೆಸ್ಟ್ನಂತಹ ವಂಚನೆಗಳಿಗೆ ಬೆಂಗಳೂರಿನ ಜನರೇ ನೇರ ಟಾರ್ಗೆಟ್ ಆಗಿದ್ದಾರೆ. ಈಗ ಭಾಗ 3 ನ್ಯಾಯದ ಭ್ರಮೆ. ಇಷ್ಟೆಲ್ಲ ಕ್ರೈಮ್ ಆಗ್ತಿದೆ, ಹಾಗಾದ್ರೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ ಏನ್ ಮಾಡ್ತಿದೆ ಅಂತ ನೀವು ಕೇಳ್ಬೋದು. ಡೇಟಾ ಪ್ರಕಾರ 2024ಕ್ಕೆ ಕೇವಲ 5,431 ಸೈಬರ್ ಅಪರಾಧ ಪ್ರಕರಣಗಳು ಮಾತ್ರ ಕೋರ್ಟ್ ಮೆಟ್ಟಿಲೇರಿ ವಿಚಾರಣೆಗೆ ಬಂದಿವೆ. 17,000ಕ್ಕೂ ಹೆಚ್ಚು ಕೇಸ್ಗಳು ರಿಜಿಸ್ಟರ್ ಆಗಿದ್ರೂ ವಿಚಾರಣೆ ಹಂತಕ್ಕೆ ಬಂದಿದ್ದು ಬರೀ 5,000 ಚಿಲ್ಲರೆ ಮಾತ್ರ. ಆದ್ರೆ ಮುಂದಿನ ಲೆಕ್ಕ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿಬೀಳ್ತೀರಾ. ಹೌದು, ಬರೀ 3. ಆ ಸಾವಿರಾರು ವಿಚಾರಣೆಗಳ ಪೈಕಿ ವಾಸ್ತವದಲ್ಲಿ ಕೇವಲ 3 ಪ್ರಕರಣಗಳಲ್ಲಿ ಮಾತ್ರ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಉಳಿದಂತೆ 45 ಪ್ರಕರಣಗಳಲ್ಲಿ ಆರೋಪಿಗಳು ಖುಲಾಸೆಗೊಂಡಿದ್ದಾರೆ. ಇನ್ನು 3,640 ಕೇಸ್ಗಳನ್ನಂತೂ ವಿಚಾರಣೆಗೆ ಇಲ್ಲದೆ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ. ಅಂದ್ರೆ ಶಿಕ್ಷೆಯ ಪ್ರಮಾಣ ಬರೋಬ್ಬರಿ 6.3% ಮಾತ್ರ ಇದೆ. ಇದು ನಮ್ಮ ಸಿಸ್ಟಮ್ನ ಅತಿ ದೊಡ್ಡ ವಿಪರ್ಯಾಸ. ಪೊಲೀಸ್ ತನಿಖೆ ಮಟ್ಟದಲ್ಲಿ ಏನಾಗ್ಸಿದೆ ಅಂತ ಈ ಮಾಹಿತಿ ನೋಡಿ. ಚಾರ್ಜ್ ಶೀಟ್ ಅಥವಾ ದೋಷಾರೋಪ ಪಟ್ಟಿ ಸಲ್ಲಿಸುವ ಪ್ರಮಾಣ ಬೆಂಗಳೂರಿನಲ್ಲಿ ಕೇವಲ 24.2%. ಇನ್ನು ಇಡೀ ಕರ್ನಾಟಕ ರಾಜ್ಯದ ಲೆಕ್ಕ ತೆಗೆದುಕೊಂಡ್ರೆ ಅದು 22.1%. ಚೆನ್ನೈ, ದೆಹಲಿ, ಮುಂಬೈನಂತಹ ನಗರಗಳಿಗೆ ಹೋಲಿಸಿದರೆ ನಮ್ಮಲ್ಲಿ ತನಿಖೆಯ ವೇಗ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಮಾಣ ತೀರಾ ಹಿಂದಿದೆ. ಭಾಗ 4 ಕರ್ನಾಟಕದ ಕರಾಳ ವಾಸ್ತವ. ಬೆಂಗಳೂರಿನ ಬಿಟ್ಟು ಇಡೀ ಕರ್ನಾಟಕದ ಕಡೆ ಒಮ್ಮೆ ನೋಡೋಣ. ಒಟ್ಟು ಸೈಬರ್ ಅಪರಾಧಗಳಲ್ಲಿ ನಮ್ಮ ರಾಜ್ಯ ಈಗ ರಾಷ್ಟ್ರಮಟ್ಟದಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲೂ ತೆಲಂಗಾಣ ಇದೆ.
ಕರ್ನಾಟಕದಲ್ಲಿ ಒಟ್ಟು 21,993 ಕೇಸ್ಗಳು ರಿಜಿಸ್ಟರ್ ಆಗಿದೆ. ಗಮನಿಸಿ, ಇಡೀ ದೇಶದ ಸರಾಸರಿ ಸೈಬರ್ ಅಪರಾಧ ದರ ಕೇವಲ 7.3ರಷ್ಟಿದೆ. ಅದೇ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಲಕ್ಷ ಜನರಿಗೆ ಈ ದರ 32.2ರಷ್ಟಿದೆ. ಅಂದ್ರೆ ನ್ಯಾಷನಲ್ ಆವರೇಜ್ಗಿಂತ ನಾವು ಬರೋಬ್ಬರಿ 4 ಪಟ್ಟು ಮುಂದಿದ್ದೀವಿ. ಇದೆಲ್ಲದಕ್ಕಿಂತ ಅತಿ ಹೆಚ್ಚು ಕಳವಳಕಾರಿ ಮತ್ತು ನಾವು ತಲೆ ತಗ್ಗಿಸುವಂಥ ವಿಷಯ ಏನಂದ್ರೆ, ಇಡೀ ದೇಶದಲ್ಲೇ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ಸೈಬರ್ ಅಪರಾಧಗಳು ದಾಖಲಾಗಿರೋದು ಬೇರೆಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲೇ. ದೇಶಾದ್ಯಂತ ಮಹಿಳೆಯರ ಮೇಲೆ ಒಟ್ಟು 18,615 ಸೈಬರ್ ಕ್ರೈಮ್ಗಳು ಆಗಿದ್ರೆ ಅದರಲ್ಲಿ 6,325 ಕೇಸ್ಗಳು ನಮ್ಮ ರಾಜ್ಯದಲ್ಲೇ ಆಗಿವೆ. ಇದರ ಜೊತೆಗೆ ನೇರವಾಗಿ ಮಕ್ಕಳನ್ನೇ ಟಾರ್ಗೆಟ್ ಮಾಡಿರೋ 96 ಕೇಸ್ಗಳು ಕೂಡ ರಿಪೋರ್ಟ್ ಆಗಿವೆ. ಇದು ನಮ್ಮ ಸಮಾಜಕ್ಕೆ ಕೊಟ್ಟಿರೋ ದೊಡ್ಡ ಎಚ್ಚರಿಕೆ. ಇಷ್ಟೆಲ್ಲ ಕ್ರೈಮ್ ಮಾಡಕ್ಕೆ ಇವರ ಉದ್ದೇಶ ಆದ್ರೂ ಏನಿರುತ್ತೆ? ಡೇಟಾ ನೋಡಿದ್ರೆ ಬಹುಪಾಲು ಅಪರಾಧಗಳಿಗೆ ಮೇನ್ ರೀಸನ್ ವಂಚನೆ, ಅಂದ್ರೆ ಜನರಿಗೆ ಮೋಸ ಮಾಡಿ ಸುಲಭವಾಗಿ ಹಣ ಮಾಡೋದು. ಆದ್ರೆ ಕೇವಲ ಹಣ ಮಾತ್ರವಲ್ಲ, ಸುಲಿಗೆ ಮತ್ತು ಲೈಂಗಿಕ ಶೋಷಣೆಯಂತಹ ಕರಾಳ ಉದ್ದೇಶಗಳು ಕೂಡ ಈ ಡೇಟಾದಲ್ಲಿ ಎದ್ದು ಕಾಣ್ತಿವೆ. ಜೊತೆಗೆ ಆನ್ಲೈನ್ನಲ್ಲಿ ಜನರಿಗೆ ಮೋಸ ಮಾಡಿ ಆ ದುಡ್ಡಲ್ಲಿ ತಮ್ಮ ಸ್ವಂತ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳೋದು ಕೂಡ ಇವರ ಇನ್ನೊಂದು ಪ್ರಮುಖ ಉದ್ದೇಶ. ಸರಿ, ಹಾಗಾದ್ರೆ ಈ ಡೇಟಾ ನಮಗೆ ಕೊಡ್ತಿರೋ ಪಾಠ ಏನು? ಒಂದು ಕಡೆ ಸೈಬರ್ ಕ್ರೈಮ್ಗಳು ಆಕಾಶ ಮುಟ್ತಿವೆ, ಇನ್ನೊಂದು ಕಡೆ ಶಿಕ್ಷೆ ಆಗೋರ ಪ್ರಮಾಣ ಬರೀ 6.3% ಇದೆ. ಹಾಗಿದ್ದ ಮೇಲೆ ಭಾರತದ ಟೆಕ್ ರಾಜಧಾನಿ ಅಂತ ಕರೆಸ್ಕೊಳ್ಳೋ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಡಿಜಿಟಲ್ ಮೂಲಸೌಕರ್ಯ ಜನಸಾಮಾನ್ಯರನ್ನ ನಿಜವಾಗ್ಲೂ ರಕ್ಷಿಸ್ತಿದ್ಯಾ? ಅಥವಾ ನಾವೆಲ್ಲರೂ ಈ ಡಿಜಿಟಲ್ ಲೋಕದಲ್ಲಿ ಒಂಟಿಯಾಗಿದ್ದೀವಾ? ಈ ಅಂಕಿಅಂಶಗಳು ಪ್ರತಿಯೊಬ್ಬರಿಗೂ ಒಂದು ಎಚ್ಚರಿಕೆಯ ಗಂಟೆ ಆಗ್ಬೇಕು. ನಮ್ಮ ಡಿಜಿಟಲ್ ಸೇಫ್ಟಿ ಈಗ ನಮ್ದೇ ಜವಾಬ್ದಾರಿ. ನಿಜ ಕನ್ನಡ ನ್ಯೂಸ್ನ ಈ ತನಿಖಾ ವಿವರಣಾ ವರದಿಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು.